ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬಿಡುಗಡೆ ಆಗ್ತಿರುವಂಥ ಅಕ್ಕಿ ಹಣ ಯಾರಿಗೆಲ್ಲ ಪೆಂಡಿಂಗ್ ಇತ್ತು, ಮಾರ್ಚ್ ತಿಂಗಳ ಅಕ್ಕಿ ಹಣ, ಮೇ ತಿಂಗಳ ಅಕ್ಕಿ ಹಣ, ಏಪ್ರಿಲ್ ತಿಂಗಳ ಅಕ್ಕಿ ಹಣ, ಜೂನ್ ತಿಂಗಳ ಅಕ್ಕಿ ಹಣ, ಎಲ್ಲ ತಿಂಗಳ ಅಕ್ಕಿ ಹಣ ಇದೀಗ ರಿಲೀಸ್ ಆಗಿರೋ ಬಗ್ಗೆ ಗುಡ್ ನ್ಯೂಸ್ ಬಂದಿರುವಂಥದ್ದು. ಜೊತೆಗೆ ಪೇಮೆಂಟ್ ಪ್ರೂಫ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಹೌದು, ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಯವರಿಗೆ ಎಲ್ಲ ಪೆಂಡಿಂಗ್ ಇರುವಂಥ ಅಕ್ಕಿ ಹಣ ರಿಲೀಸ್ ಆಗಿದೆ. ಹೌದು, ಒಮ್ಮೆ ನೀವು ಸ್ಟೇಟಸನ್ನು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ತನಕ ಎಷ್ಟು ಕಂತಿನ ಅಂದರೆ ಎಷ್ಟು ತಿಂಗಳ ಅಕ್ಕಿ ಹಣ ಪೆಂಡಿಂಗ್ ಇತ್ತು, ಎಲ್ಲರಿಗೂ ಕೂಡ ರಿಲೀಸ್ ಆಗಿದೆ. ಇದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆ 11 ಮತ್ತು 12ನೇ ಕಂತಿನ ಹಣ ಪೆಂಡಿಂಗ್ ಇತ್ತು. 2 ತಿಂಗಳಿಂದ ಯಾರಿಗೂ ಕೂಡ ಆಲ್ಮೋಸ್ಟ್ ಆಗಿ ತುಂಬ ಮಂದಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ. ಬಟ್ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಮಾಹಿತಿ ನೀಡಿರುವಂಥದ್ದು. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನಿಮಗೆ ಇದಕ್ಕೆ ಸಂಬಂಧಿಸಿದಂಥ ಇಂಪಾರ್ಟೆಂಟ್ ಮಾಹಿತಿ ನಿಮಗೆ ತಿಳಿಯುತ್ತೆ. ಹಾಗಾಗಿ ಕೊನೆ ತನಕ ನೋಡಿ. ಜೊತೆಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಅಕ್ಕಿ ಹಣ ಎಷ್ಟು ಪೆಂಡಿಂಗ್ ಇದೆ, ಜೊತೆಗೆ ನಿಮ್ಮ ಜಿಲ್ಲೆ ಯಾವುದು ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಜೊತೆಗೆ ನಿಮಗೆ ಗೌರ್ಮೆಂಟ್ನ ಯಾವುದೇ ಒಂದು ಸ್ಕೀಮ್ನ ಅಧಿಕೃತ ಮಾಹಿತಿ ಬಂದಾಗ ನಿಮಗೆ ಇಮಿಡಿಯೇಟ್ ಆಗಿ ನಾವು ಶೇರ್ ಮಾಡ್ತೀವಿ. ಜೊತೆಗೆ ಅಧಿಕೃತ ಮಾಹಿತಿಯನ್ನು ಮಾತ್ರ ಶೇರ್ ಮಾಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನಿಮಗೆ ಅಕ್ಕಿ ಹಣದ ಬಗ್ಗೆ ನಿಮಗೆ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ. ಎರಡನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಮಾಹಿತಿ ಶೇರ್ ಮಾಡಿದರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬಂದುಬಿಟ್ಟು ಮಾರ್ಚ್ ತಿಂಗಳ ಅಕ್ಕಿ ಹಣ ಕೆಲವೊಬ್ಬರಿಗೆ, ಏಪ್ರಿಲ್ ತಿಂಗಳ ಅಕ್ಕಿ ಹಣ ಕೆಲವೊಬ್ಬರಿಗೆ, ಜೂನ್ ತಿಂಗಳ ಕೆಲವರಿಗೆ, ಮೇ ತಿಂಗಳ ಅಕ್ಕಿ ಹಣ ಪೆಂಡಿಂಗ್ ಇತ್ತು. ಹೌದು, ನಿಮ್ಗೆ ಗೊತ್ತಿದ್ದಾಗೆ ಎಲೆಕ್ಷನ್ ಬಂದ ನಂತರ ಮತ್ತೆ ಪೆಂಡಿಂಗ್ ಆಯಿತು. ಬಟ್ ಇವಾಗ ಕಳೆದ ಒಂದು ವಾರದಿಂದ ಅಂದರೆ 18ನೇ ತಾರೀಕಿಂದ ಶುರುವಾಗಿತ್ತು. ಬಟ್ 20ನೇ ತಾರೀಕಿನ ನಂತರ ಎಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯವರಿಗೂ ಕೂಡ ಇದೀಗ ಪೆಂಡಿಂಗ್ ಇರುವಂಥ ಅಕ್ಕಿ ಹಣ ರಿಲೀಸ್ ಮಾಡ್ತಿದ್ದಾರೆ. ನಿಮಗೆ ಬ್ಯಾಂಕ್ ಕಡೆಯಿಂದ ಮೆಸೇಜ್ ಬಾರದೇ ಇರ್ಬೋದು, ಕೆಲವೊಮ್ಮೆ ನಿಮಗೆ ಮೆಸೇಜ್ ಬಂದಿರಲ್ಲ. ಬಟ್ ಇಲ್ಲಿ ನೀವು DBT ಸ್ಟೇಟಸನ್ನು ಚೆಕ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ಎಲ್ಲ ಕಂತಿನ ಪೆಂಡಿಂಗ್ ಹಣ ಕೂಡ ಒಮ್ಮೆಲೆ ರಿಲೀಸ್ ಮಾಡ್ತಿದ್ದಾರೆ. ಹೌದು, ಇಲ್ಲಿ ತುಂಬ ಮಂದಿ ನನ್ನ ಕಳೆದ ವಿಡಿಯೋದಲ್ಲಿ ಕಮೆಂಟ್ ಮಾಡ್ತಿದ್ರು ಅಕ್ಕಿ ಹಣ ಬಂದಿಲ್ಲ, ಕಳೆದ 3 ತಿಂಗಳಿಂದ ಬಂದಿಲ್ಲ, ಕೆಲವೊಬ್ಬರು ಏಪ್ರಿಲ್ ತಿಂಗಳ ಹಣ ಬಂದಿಲ್ಲ, ಕೆಲವೊಬ್ಬರು ಮಾರ್ಚ್ ತಿಂಗಳ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ರು. ಬಟ್ ಇವಾಗ ನೀವು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿ ಒಮ್ಮೆ ನೀವು ಅನ್ನಭಾಗ್ಯ ಯೋಜನೆಯ ಸ್ಟೇಟಸನ್ನು DBT ಸ್ಟೇಟಸನ್ನು ಚೆಕ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಪೆಂಡಿಂಗ್ ಇರುವಂಥ ಎಲ್ಲ ಕಂತಿನ ಅಕ್ಕಿ ಹಣ ಬಂದಿರುತ್ತೆ. ಆಲ್ಮೋಸ್ಟ್ ಆಗಿ ಎಲ್ಲರಿಗೂ ಕೂಡ ಬಂದಿದೆ. ನೀವು ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಇನ್ನೊಂದು 2-3 ದಿನದಲ್ಲಿ ಅಂದರೆ ಈ ತಿಂಗಳ ಅಂತ್ಯದ ಒಳಗೆ ನಿಮಗೆ 100ಕ್ಕೆ 100 ಕಳೆದ ಒಂದು 3-4 ತಿಂಗಳಿಂದ ಅಕ್ಕಿ ಹಣ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಎಲ್ಲರಿಗೂ ಕೂಡ ಬಂದಿರುತ್ತೆ. ಯಾಕಂತೇಳಿದ್ರೆ ಇವಾಗ ರಿಲೀಸ್ ಮಾಡ್ತಿದ್ದಾರೆ ಅಕ್ಕಿ ಹಣ. ಜೊತೆಗೆ ನಿಮಗೆ DBT ಕರ್ನಾಟಕ ಏನೋ ಒಂದು ಪ್ಲೇಸ್ಟೋರ್ ಅಪ್ಲಿಕೇಶನ್ ಸಿಗುತ್ತೆ, ಅಲ್ಲಿ ಹೋಗಿ ಅಪ್ಲಿಕೇಶನಲ್ಲಿ ಹೋಗಿ ನೀವು ಅಲ್ಲಿ ಅಕ್ಕಿ ಹಣ ಎಷ್ಟು ಬಂದಿದೆ ಅಂದರೆ ಅನ್ನಭಾಗ್ಯ ಯೋಜನೆ ಹಣ ಎಷ್ಟು ಬಂದಿದೆ, ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟು ಬಂದಿದೆ ಎಲ್ಲವನ್ನು ನೀವು ಅಲ್ಲಿ ಜಸ್ಟ್ ನೀವು ಅಲ್ಲಿ ರೇಷನ್ ಕಾರ್ಡು ಜೊತೆಗೆ ಆಧಾರ್ ಕಾರ್ಡ್ ನಂಬರ್ ಮೂಲಕ ನೀವು ಅಲ್ಲಿ ಚೆಕ್ ಮಾಡ್ಬೋದು. ಅದೇ ರೀತಿಯಾಗಿ ಅಕ್ಕಿ ಹಣ ಬಂದಿಲ್ಲ ಅಂತ ಚಿಂತೆ ಮಾಡೋಕ್ಕಾಗತ್ತಿಲ್ಲ. ನೀವು ಒಮ್ಮೆ ಇವಾಗ ಸ್ಟೇಟಸನ್ನು ಚೆಕ್ ಮಾಡಿ 100ಕ್ಕೆ 100 90% ಇವಾಗಲೇ ರಿಲೀಸ್ ಆಗಿದೆ ಎಲ್ಲರಿಗೂ ಕೂಡ. ಸೊ ಇನ್ನು ಮಿಕ್ಕಿ 10% ಯಾರ್ಯಾರು ಉಳ್ಕೊಂಡಿದ್ದಾರೆ ಅವ್ರಿಗೆ ಕೂಡ ಇನ್ನು 2-3 ದಿವಸದ ಒಳಗೆ ಅಕ್ಕಿ ಹಣ ಬಂದಿರುತ್ತೆ. ಹಾಗಾಗಿ ಇದೊಂದು ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಗುಡ್ ನ್ಯೂಸು. ಇದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ರಿಪೋರ್ಟರ್ ಜೊತೆ ಒಂದು ಅಪ್ಡೇಟ್ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ. ಹೌದು, ಕಾರಲ್ಲಿ ಹೋಗ್ತಿರುವಾಗ ರಿಪೋರ್ಟರ್ ಡೈರೆಕ್ಟಾಗಿ ಕೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಹತ್ರ, ಏನಂತ ಹೇಳಿದರೆ ಕಳೆದ 2 ತಿಂಗಳಿಂದ ಅಂದರೆ ಕಳೆದ 2 ತಿಂಗಳ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಇದೆ, ಯಾಕೆ ಪೆಂಡಿಂಗ್ ಇದೆ, ಹಣ ಯೋಜನೆ ಸ್ಟಾಪ್ ಆಗುತ್ತಾ ಅಥವಾ ಇನ್ಮೇಲೆ ಹಣ ಬರಲ್ವ ಅಂತ ಕೇಳ್ತಾರೆ. ಅವಾಗ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ನೀಡ್ತಾರೆ. ಕಳೆದ 4 ತಿಂಗಳಿಂದ ಪೆಂಡಿಂಗ್ ಇದೆ ಅಂತ ಹೇಳ್ತಿದ್ದಾರೆ. ಯಾರಿಗೂ ಕೂಡ 4 ತಿಂಗಳ ಹಣ ಪೆಂಡಿಂಗ್ ಇಲ್ಲ, ಕೇವಲ 2 ತಿಂಗಳ ಹಣ ಮಾತ್ರ ಪೆಂಡಿಂಗ್ ಇರುವಂಥದ್ದು. 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ಪೆಂಡಿಂಗ್ ಇರುವಂಥದ್ದು. ಅದು ಟೆಕ್ನಿಕಲ್ ಎರರಿಂದ, ತಾಂತ್ರಿಕ ದೋಷದಿಂದ ನಮಗೆ ಶೇರ್ ಮಾಡೋಕ್ಕೆ ಅಂದರೆ ಪೇಮೆಂಟ್ ಮಾಡೋಕ್ಕೆ ಆಗಿಲ್ಲ. ಹಾಗಾಗಿ ಇನ್ನೊಂದು 6ರಿಂದ 8 ದಿನದ ಒಳಗೆ ಎಲ್ಲ ಪೆಂಡಿಂಗ್ ಹಣವನ್ನು ರಿಲೀಸ್ ಮಾಡ್ತೀವಿ. ಹಾಗಾಗಿ ಸ್ವಲ್ಪ ದಿನ ನೀವು ವೆಯ್ಟ್ ಮಾಡಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ನೀಡಿರುವಂಥದ್ದು. ಜೊತೆಗೆ ಯಾವುದೇ ಕಾರಣಕ್ಕೂ ನಮ್ಮ ಯೋಜನೆ ಸ್ಟಾಪ್ ಆಗಲ್ಲ, ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗಲ್ಲ, ಯಾರು ಕೂಡ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂಥದ್ದು. ಹಾಗಾಗಿ ಯಾರೆಲ್ಲ ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಕಾಯ್ತಾ ಇದ್ದೀರಿ, ಈ ತಿಂಗಳ ನಿಮಗೆ ಬರೋದು ಡೌಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ 8 ದಿನ ಅಂತ ಹೇಳಿದ್ರೆ ನಿಮಗೆ ಆಗಸ್ಟ್ ತಿಂಗಳ ಮೊದಲನೇ ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ 11 ಮತ್ತು 12ನೇ ಕಂತಿನ ಹಣ ಬರುವಂಥ ಸಂಭವ ಇದೆ. ಇದು ನಾನು ಹೇಳ್ತಿರುವಂಥದ್ದಲ್ಲ, ಸ್ಪಷ್ಟವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು ರಿಪೋರ್ಟರ್ ಜೊತೆ. ಹಾಗಾಗಿ ಯಾರು ಕೂಡ ಚಿಂತೆ ಮಾಡೋದಾಗತ್ತಿಲ್ಲ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ, ಮನೆಯವರಿಗೆ ಎಲ್ಲರಿಗೂ ಶೇರ್ ಮಾಡಿ. ಜೊತೆಗೆ ನಾವು ಅಧಿಕೃತ ಮಾಹಿತಿಯನ್ನು ಮಾತ್ರ ಶೇರ್ ಮಾಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ನೀವು ಜೊತೆಗೆ ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ದೀರಾ ಪ್ರತಿಯೊಬ್ಬರು ನಿಮ್ಮ ಜಿಲ್ಲೆ ಹೆಸರನ್ನು ಕಮೆಂಟ್ ಮಾಡಿ.